ಸೇವ್ ತುಂಗಾ ಅಭಿಯಾನಕ್ಕೆ ನಟ ಅನಿರುದ್ಧ ಸಾಥ್ ಕೊಟ್ಟಿದ್ದಾರೆ. ದಯವಿಟ್ಟು ಇದು ನಾವು ಲಾಂಚ್ ಮಾಡಿದಂತಹ ಅಭಿಯಾನ. ತುಂಗಾ ನದಿಯನ್ನ ಸೇವ್ ಮಾಡಿ ಅಂತ ಇದು ವಿಧಾನ ಪರಿಷತ್ನ ಕಲಾಪದಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ. ಅದಕ್ಕೆ ನಟ ಅನಿರುದ್ಧ ಸಾಥ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕಾಳಜಿಗೆ ನಟ ಅನಿರುದ್ಧ ಸಾಥ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅನಿರುದ್ಧ ಮಾತನಾಡಿದ್ದಾರೆ. ತುಂಗಾ ನದಿಯನ್ನು ಉಳಿಸಬೇಕು ಅಂತ. ಎಷ್ಟರ ಮಟ್ಟಿಗೆ ತುಂಗಾ ನದಿ ಮಲಿನಗೊಂಡಿದೆ ಮತ್ತು ಬತ್ತಾ ಇದೆ, ಎರಡೂ ಕೂಡ ಆಗ್ತಾ ಇದೆ. ಮಳೆಗಾಲದಲ್ಲಿ ಪ್ರವಾಹ ಉಕ್ಕತ್ತೆ, ಬೇಸಿಗೆಯಲ್ಲಿ ನೀರು ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ತುಂಗಾ ನದಿಯನ್ನು ಉಳಿಸಲೇಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಜನಪರ ಕಾಳಜಿಯಾಗಿತ್ತು. ಈಗ ವಿಧಾನ ಪರಿಷತ್ನ ಕಲಾಪದಲ್ಲೂ ಕೂಡ ನಮ್ಮ ವರದಿ ಚರ್ಚೆಗೆ ಬಂದಿದೆ. ಈ ಅಭಿಯಾನಕ್ಕೆ ನಟ ಅನಿರುದ್ಧ ಸಾಥ್ ನೀಡಿದ್ದಾರೆ. ಖಂಡಿತವಾಗ್ಲೂ ಪ್ರಶಂಸನೀಯ ಇದು ಅಂತಾನೆ ಹೇಳಬೇಕು. ಸೇವ್ ತುಂಗಾ ಅಭಿಯಾನಕ್ಕೆ ನಟ ಅನಿರುದ್ಧ ಸಾಥ್. ಜನಪರ ಕಾಳಜಿಯ ಈ ತರದ ರಿಪೋರ್ಟ್ಗಳನ್ನ ಮಾಡಿದಾಗ ನಟರು ಸಾಥ್ ಕೊಡೋದು ಬಹಳ ಮುಖ್ಯ ಆಗತ್ತೆ. ದಿವಿತ್, ಅಂಥದ್ದೊಂದು ಕೆಲಸನ ಮಾಡಿದ್ದಾರೆ ಅನಿರುದ್ಧ. ನನ್ನ ಕೊಲೀಗ್ ರಂಜಿತ್ ಶೆರಿಯಾರ್ ತುಂಗಾ ನದಿಗೋಸ್ಕರ ಅಂದ್ರೆ ಅಲ್ಲಿ ಹೋಗಿ ಅಲ್ಲಿ ಏನೆಲ್ಲ ಆಗಿದೆ, ಯಾವ ರೀತಿ ಮಲಿನ ಆಗಿದೆ, ಪ್ರತಿಯೊಂದು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿದ್ರು. ಸದನದಲ್ಲಿ ಚರ್ಚೆ ಆಗಿತ್ತು. ಜೊತೆಗೆ ಕಾವೇರಿ ನದಿದು ಕೂಡ ಅದನ್ನು ಒಂಚೂರು ಗಮನ ವಹಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಟ ಅನಿರುದ್ಧ ಮಾತನಾಡಿದಾರಂತೆ, ಏನ್ ಹೇಳಿದ್ದಾರೆ ನೋಡೋಣ. ನಾನು ಇತ್ತೀಚೆಗೆ ನಮ್ಮ ಶೆಫ್ ಚಿದಂಬರ ಚಿತ್ರದ ಪ್ರಚಾರಕ್ಕೋಸ್ಕರ ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಮಾಧ್ಯಮದ ಮಿತ್ರರಿಂದ ನನಗೆ ಗೊತ್ತಾಯಿತು ನಾನು ಸ್ವಚ್ಛತೆ ಅಭಿಯಾನ ನಡೆಸ್ತೀನಿ. ಹಾಗಾಗಿ ಶಿವಮೊಗ್ಗದಲ್ಲಿ ಹರಿಯೋ ತುಂಗಾ ನದಿ ಬಗ್ಗೆ ಕೂಡ ತಾವು ಒಂದು ವಿಡಿಯೋ ಮಾಡಿ ಮನವಿ ಸಲ್ಲಿಸಿ ಅಂತ ಮಾಧ್ಯಮದ ಮಿತ್ರರೇ ನನ್ನನ್ನು ಕೇಳಿಕೊಂಡ್ರು. ಅವ್ರ ಜೊತೆಯಲ್ಲಿ ನಾನು ಆ ಜಾಗಕ್ಕೆ ಹೋದೆ, ನೋಡಿದೆ. ಅದರ ದುಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಯಿತು. ಚರಂಡಿ ನೀರನ್ನು ಅಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ಕಳೆ ಬೆಳ್ಕೊಂಡಿದೆ, ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಉಂಟಾಗ್ತಿವೆ. ಅದೇ ನೀರು ಹರಿಹರಕ್ಕೆ ಹೋಗ್ತಿದೆ, ಹೊಸಪೇಟೆಗೆ ಹೋಗುತ್ತೆ, ನಂತರ ಮಂತ್ರಾಲಯಕ್ಕೂ ಅದೇ ನೀರು ಹೋಗುತ್ತೆ. ನಾವು ತೀರ್ಥ ಅಂತ ಏನು ಬಳಸ್ತೀವಿ ಮಂತ್ರಾಲಯದಲ್ಲಿ ಅದು ಅದೇ ನೀರು. ಹಾಗಾಗಿ ನಮ್ಮೆಲ್ಲರದ್ದು ತುಂಗಾ ನದಿಯ ಋಣ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಒಂದು ಅಳಿಲು ಸೇವೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.